ಸೋಲಾರ್ ಪಾರ್ಕ್ ಖಾಸಗಿ ಕಂಪನಿಗಳಿಂದ ರೈತರಿಗೆ ಅನ್ಯಾಯವಾಗದಿರಲಿ ಶಾಸಕ ಪ್ರಭು ಚವ್ಹಾಣ್. ಕಮಲಾನಗರ ತಾಲೂಕಿನಲ್ಲಿ ಬೃಹತ್ ಪವರ್ ಗ್ರಿಡ್ ಉಪಕೇಂದ್ರದ ಜೊತೆಗೆ ಸುಮಾರು 25,000 ಎಕರೆಯಲ್ಲಿ ಬೃಹತ್ ಸೋಲಾರ್ ಪಾರ್ಕ್ ಯೋಜನೆ ನಡೆಯುತ್ತಿದೆ. ಈ ಯೋಜನೆಗೆ ಜಮೀನು ನೀಡುತ್ತಾ ಇರುವ ರೈತರಿಗೆ ಅನ್ಯಾಯವಾಗಬಾರದು ಎಂದು ಮಾಜಿ ಸಚಿವರು ಹಾಗೂ ಔರಾದ್ ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ತಿಳಿಸಿದರು. ಮಳೆಗಾಂವ್ ಚಿಮ್ಮೇಗಾಂವ್ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಪವರ್ ಗ್ರಿಡ್ ಸಬ್ಸ್ಟೇಷನ್ ಕಾಮಗಾರಿ ಸ್ಥಳಕ್ಕೆ ಜೂನ್ 6ರಂದು ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಿ ಅವರು ಮಾತನಾಡಿದರು. ಸೋಲಾರ್ ಪಾರ್ಕ್ ಯೋಜನೆಗಾಗಿ ಅನೇಕ ಖಾಸಗಿ ಕಂಪನಿಗಳು ನೇರವಾಗಿ ರೈತರನ್ನ ಭೇಟಿಯಾಗಿ ಜಮೀನು ಪಡೆಯುತ್ತಿವೆ. ರೈತರ ಮುಗ್ಧತೆಯನ್ನ ದುರುಪಯೋಗ ಮಾಡಿಕೊಂಡು ಕಡಿಮೆ ಹಣ ಕೊಡುತ್ತಿರುವುದು ಗಮನಕ್ಕೆ ಬಂದಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಮಲಾನಗರ ತಾಲೂಕಿನ ಮುರ್ಕಿ ಠಾಣಾ, ಕುಶನೂರು, ಚಿಕ್ಲಿ, ಚಿಮ್ಮೇಗಾಂವ್ ಸೇರಿದಂತೆ ಮತ್ತಿತರ ಗ್ರಾಮಗಳಲ್ಲಿ ಯೋಜನೆಗಾಗಿ ಜಮೀನು ಪಡೆಯುವ ಕೆಲಸ ನಡೆಯುತ್ತಿದೆ. ಈ ಭಾಗದ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಯೋಜನೆ ಯಶಸ್ವಿಯಾಗಬೇಕು. ಆದರೆ ತಮ್ಮ ಬದುಕಿಗೆ ಆಸರೆಯಾದ ಜಮೀನನ್ನ ನೀಡುತ್ತಿರುವ ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗಬಾರದು ಎಂದು ಖಾಸಗಿ ಕಂಪನಿಗಳಿಗೆ ಎಚ್ಚರಿಸಿದ್ರು. ಇಂತಹದ್ದೇ ಯೋಜನೆಗೆ ಲೀಸ್ ಆಧಾರದ ಮೇಲೆ ಪಡೆಯಲು ಮಹಾರಾಷ್ಟ್ರದಲ್ಲಿ ಪ್ರತಿ ಎಕರೆಗೆ ವರ್ಷಕ್ಕೆ 50,000 ನಿಗದಿಪಡಿಸಲಾಗಿದೆ. ಆದರೆ ನಮ್ಮ ಭಾಗದಲ್ಲಿ 30,000ರಿಂದ 35,000 ಮಾತ್ರ ನೀಡಲಾಗ್ತಾ ಇದೆ ಎಂದು ಬಹಳಷ್ಟು ರೈತರು ನನ್ನನ್ನ ಭೇಟಿಯಾಗಿ ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡಿದ್ದಾರೆ. ಕಂಪನಿಗಳು ಈ ರೀತಿಯ ತಾರತಮ್ಯ ಮಾಡದೆ ನಮ್ಮ ರೈತರಿಗೆ ನ್ಯಾಯಯುತ ಹಾಗೂ ಸೂಕ್ತ ಬೆಲೆ ನೀಡಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ನಮ್ಮಲ್ಲಿಯೂ ಕನಿಷ್ಠ 50,000 ಬಾಡಿಗೆ ದರ ನಿಗದಿಪಡಿಸಬೇಕು ಎಂದರು. ಪವರ್ ಗ್ರಿಡ್ ಉಪಕೇಂದ್ರ ಪರಿಶೀಲನೆ ಪವರ್ ಗ್ರಿಡ್ ಉಪಕೇಂದ್ರದಲ್ಲಿ ಸಂಚರಿಸಿ ಎಲ್ಲ ಕಾಮಗಾರಿಗಳ ಬಗ್ಗೆ ಮಾಹಿತಿ ಪಡೆದರು. ಕಾಮಗಾರಿ ಗುಣಮಟ್ಟದಿಂದ ಮತ್ತು ಕಾಲಮಿತಿಯೊಳಗಾಗಿ ಪೂರ್ಣಗೊಳಿಸಬೇಕು. ಕ್ಯೂರಿಂಗ್ ಸರಿಯಾಗಿ ಮಾಡಬೇಕು. ಗುಣಮಟ್ಟದ ಕುರಿತಂತೆ ಯಾವುದೇ ರೀತಿಯ ದೂರುಗಳು ಬಾರದಂತೆ ಕೆಲಸ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಔರಾದ್ ಬಿ ಕ್ಷೇತ್ರಕ್ಕೆ ದೊಡ್ಡ ಯೋಜನೆ ತರಬೇಕೆಂಬುದು ನನ್ನ ಬಹಳಷ್ಟು ದಿನಗಳ ಕನಸಾಗಿತ್ತು. ಇದಕ್ಕಾಗಿ ಸುಮಾರು 15 ವರ್ಷಗಳ ಕಾಲ ಸತತ ಪ್ರಯತ್ನ ಪಟ್ಟಿದ್ದೇನೆ. ಅದರಂತೆ ಸಾಕಷ್ಟು ಪ್ರಯತ್ನವನ್ನ ವಹಿಸಿ ಪವರ್ ಗ್ರಿಡ್ ಉಪಕೇಂದ್ರವನ್ನ ತಂದಿದ್ದೇನೆ. ಕೇಂದ್ರ ಸರ್ಕಾರದ ಯೋಜನೆ ಇದಾಗಿದ್ದು 2,360 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಯೋಜನೆ. 164 ಎಕರೆಯಲ್ಲಿ ಭವ್ಯವಾಗಿ ನಿರ್ಮಾಣಗೊಳ್ಳುತ್ತಿದೆ. ಇಲ್ಲಿಂದ ಹೈದರಾಬಾದ್, ಕರ್ನೂಲು, ಮಹಾರಾಷ್ಟ್ರ ರಾಜ್ಯದ ಪರಳಿಗೆ ವಿದ್ಯುತ್ ಲೈನ್ ಹೋಗುತ್ತದೆ. ಈ ಯೋಜನೆಯ ಕಾಮಗಾರಿ 80% ಪೂರ್ಣಗೊಂಡಿದೆ. ಪ್ರಧಾನಿಯವರಿಂದಾಗಿ ಈ ಯೋಜನೆ ಕಾರ್ಯರೂಪಕ್ಕೆ ಬಂದಿದ್ದರಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆಗೆ ಬರಬೇಕೆಂದು ನನ್ನ ಬಯಕೆಯಾಗಿದೆ. ಅವರನ್ನ ಬರುವಂತೆ ಪ್ರಾರ್ಥಿಸುತ್ತೇನೆ ಎಂದು ಶಾಸಕರು ತಿಳಿಸಿದರು. ನನ್ನ ಆಶಯದಂತೆ ಕಾಮಗಾರಿ ಸ್ಥಳದಲ್ಲಿ ತಾಂತ್ರಿಕ ಹುದ್ದೆಗಳನ್ನು ಹೊರತುಪಡಿಸಿ ಉಳಿದೆಲ್ಲರೂ ಸ್ಥಳೀಯರೇ ಕೆಲಸ ಮಾಡುತ್ತಿದ್ದಾರೆ. ಇಲ್ಲಿ ಬಳಕೆಯಾಗುವ ಟ್ರ್ಯಾಕ್ಟರ್, ಟಿಪ್ಪರ್, ಜೆಸಿಬಿ ಯಂತ್ರಗಳನ್ನು ಒಳಗೊಂಡಂತೆ ಯಂತ್ರೋಪಕರಣಗಳು ಸ್ಥಳೀಯರನ್ನೇ ಪಡೆಯಲಾಗಿದೆ. ಸಣ್ಣಪುಟ್ಟ ಕೆಲಸಗಾರರು ಕೂಡ ಸ್ಥಳೀಯರನ್ನೇ ನೇಮಿಸಲಾಗಿದೆ. ಮುಂದಿನ ದಿನಗಳಲ್ಲಿಯೂ ಸ್ಥಳೀಯರಿಗೆ ಆದ್ಯತೆ ನೀಡುವಂತೆ ತಿಳಿಸಿದ್ದೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪವರ್ ಗ್ರಿಡ್ ಕಾರ್ಪೊರೇಷನ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಗಣೇಶ್ ಮಾತನಾಡಿದರು. ಮುಖಂಡರಾದ ಶಿವಾಜಿರಾವ್ ಪಾಟೀಲ್ ಮುಂಗನಾಳ, ಅನಿಲ್ ಬಿರಾದರ್, ಮಾಧವ ಮಾಳಕಾರಿ, ಪ್ರಹ್ಲಾದ್ ಚಿಮ್ಮೇಗಾಂವ್, ಧನಾಜಿ ರಾಥೋಡ್ ಸೇರಿದಂತೆ ಪವರ್ ಗ್ರಿಡ್ ಉಪಕೇಂದ್ರದ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ NKS TV4 ಕಮಲಾನಗರ. ಕೂಲಿಂಗಿಗೆ ಅದು ರೇಡಿಯೇಟರ್ ಬ್ಯಾಂಕ್ ಅಂತ ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ರೆಡ್ ಕಲರ್ ಪೈಪ್ ಇದೆ ಸರ್. ಇದು ಆ್ಯಕ್ಚುಲಿ ಫೈರ್ ಆದಾಗ ವಾಟರ್ ಸ್ಪ್ರೇ ಮಾಡಿ ಹೊರಗಡೆಯಿಂದ ಆಕ್ಸಿಜನ್ ಬರೋದನ್ನು ಕಟ್ ಆಫ್ ಮಾಡುತ್ತೆ. ಆ್ಯಕ್ಚುಲಿ ಎಲೆಕ್ಟ್ರಿಕಲ್ ಫೈರ್ಗೆ ನಾವು ನೀರು ಹಾಕಬಾರ್ದು. ಏನಂತ ಹೇಳಿದ್ರೆ ಇದು ಆಕ್ಸಿಜನ್ ಕಟ್ ಆಫ್ ಮಾಡೋಕ್ಕಿದ್ರೆ ಫೋಮ್ ಫಾರ್ಮೇಷನ್ ಆಗುತ್ತೆ ಸರ್. ಅದು ಫ್ಯಾನ್ ಎಲ್ಲ ಎಷ್ಟಾಗಿ ಅದು ಟ್ರಾನ್ಸ್ಫಾರ್ಮರ್ ಲೋಡ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದ್ರ ಒಳಗಡೆ 1 ಲಕ್ಷ ಲೀಟರ್ ಆಯಿಲ್ ಇದೆ. ಟ್ರಾನ್ಸ್ಫಾರ್ಮರ್ ಆಯಿಲ್ ಇದ್ರ ಒಳಗಡೆ ಒಂದು ನಿಮಿಷ ಅಂದ್ರೆ ಮುಂದೆ ಹೋಗೋದು ಬುತ್ರಿ. ಓಕೆ, ಮುಂದೆ ಹೋಗೋಣ. ಮಂಜೂರು ಮಾಡಿದ್ರಿ 2010 ನಾವು ಔರಾದ್ ತಾಲೂಕಿನಲ್ಲಿ, ಕಮಲಾನಗರ ತಾಲೂಕಿನಲ್ಲಿ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಸಂಕಲ್ಪ ಇತ್ತು. ನಮ್ಮ ರೈತರ ಔರಾದ್ ವಿಧಾನಸಭಾ ಕ್ಷೇತ್ರ 4 ಜನತಾ ಕನಸಿತ್ತು. ನಮ್ಮ ತಾಲೂಕ ಬಾರ್ಡರ್ ತಾಲೂಕ, ಇಲ್ಲಿ ಮಹಾರಾಷ್ಟ್ರ, ಇಲ್ಲಿ ತೆಲಂಗಾಣ, ಮಧ್ಯದಲ್ಲಿ ನಮ್ಮ ಹೆಮ್ಮೆ ಕರ್ನಾಟಕ. ಅದಕ್ಕಾಗಿ ಇಲ್ಲಿ ದೊಡ್ಡ ಪ್ರಾಜೆಕ್ಟ್ ಬರಬೇಕು, ಜನರಿಗೆ ಒಳ್ಳೆ ಆಗ್ಬೇಕು.
ಅಭಿವೃದ್ಧಿ ಆಗ್ಬೇಕು, ವಿಕಾಸ ಆಗ್ಬೇಕು, ಅದಕ್ಕಾಗಿ ಪ್ರಯತ್ನ ಮಾಡಿದೀನಿ. 2014 ದೇಶ ಚುನಾವ್ ಆದ್ಮೇಲೆ, ದೇಶದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ದೇಶದ ಹೆಮ್ಮೆ ಭೂಮಿಪುತ್ರ, ಜನಪ್ರಿಯ ಲೋಕಪ್ರಿಯ ವಿಕಾಸ್ ಪುರುಷ್ ಜನನಾಯಕ್ ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ ಈ ಪ್ರಾಜೆಕ್ಟ್ ನಮ್ಮ ಪಂಚಾಯತ್ ನಲ್ಲಿ ಸ್ಯಾಂಕ್ಷನ್ ಮಾಡಿದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ಈ ಪ್ರಾಜೆಕ್ಟ್ ಕಾಸ್ಟ್ ಇದೆ 2360 ಕೋಟಿ. 2360 ಕೋಟಿ ಈ ಪ್ರಾಜೆಕ್ಟ್ ಕಾಸ್ಟ್ ಇದೆ. ಈ ಪ್ರಾಜೆಕ್ಟ್ಗೆ ಲ್ಯಾಂಡ್ ಇದೆ 164 ಎಕರ್. ಈ ಲ್ಯಾಂಡ್ ನಲ್ಲಿ ಎಷ್ಟು ಪ್ರಾಜೆಕ್ಟ್ ನಡೀತಾ ಇದೆ, ಬಹಳ ಆನಂದ ಆಗ್ತಾ ಇದೆ. ರೈತರಿಗೆ, ಜನರಿಗೆ ಈ ಟೂರಿಸಂ ತರ ಆಗತ್ತೆ. ಇಲ್ಲಿ ಪೂರಾ ಇಂಟರ್ನ್ಯಾಷನಲ್ ತರ ಆಗ್ತಾ ಇದೆ. ಆಲ್ರೆಡಿ 3 ಕನೆಕ್ಷನ್ ಆಗಿದೆ. ನಮ್ಮ GM ಬೆನ್ನೆಸ್ ಅವರು ಹೇಳಿದ್ರು ವಾಪೀಸ್ ನಾಲ್ಕು ಆಗ್ಬೋದು. ಈ ತರ ಈ ಪ್ರಾಜೆಕ್ಟ್ ಇದೆ. ಅದಕ್ಕಾಗಿ ಎಲ್ಲಿಂದು ಹೈದರಾಬಾದ್ ಲೈನ್ ಹೋಗ್ತಾ ಇದೆ, ಎಲ್ಲಿಂದು ಕರ್ನೂಲ್ ಲೈನ್ ಹೋಗ್ತಾ ಇದೆ, ಎಲ್ಲಿಂದ ಮಹಾರಾಷ್ಟ್ರ ಪ್ರಳಿ ಲೈನ್ ಹೋಗ್ತಾ ಇದೆ. ಆಮೇಲೆ ಈ ಪ್ರಾಜೆಕ್ಟ್